ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ದಿನ ಜೂನ್ 13, 2026 ಶನಿವಾರದಂದು 87ನೇ ಸರಣಿ ಪುಸ್ತಕವನ್ನು ಪರಿಚಯಿಸ್ತಾ ಇದ್ದೇನೆ. 87ನೇ ಸಾಹಿತ್ಯ ಕೃತಿಯ ಪರಿಚಯ ಇವತ್ತು ನಿಮಗಾಗಿ. ಡಾಕ್ಟರ್ ಲಲಿತಾ ಕೆ ಹೊಸಪೇಟೆ ಅವರು ಬರೆದಿರುವಂಥ ನದಿ ನದಿ ಎಲ್ಲಿ ಹೋತು ಮಕ್ಕಳ ಕವನ ಸಂಕಲನವನ್ನ ಇವತ್ತು ನಾನು ನಿಮಗಾಗಿ ಪರಿಚಯಿಸುತ್ತಿದ್ದೇನೆ. ಸುಂದರವಾದ ಹಾಗೂ ಆಕರ್ಷಕವಾದ ಮುಖಪುಟ ವಿನ್ಯಾಸವನ್ನ ಈ ಕೃತಿ ಹೊಂದಿದೆ. ನದಿ ನದಿ ಎಲ್ಲಿ ಹೋತು ಅನ್ನುವಂಥದ್ದ ಕೃತಿಯನ್ನ ಅವ್ಯಕ್ತ ಪ್ರಕಾಶನ ಬೆಂಗಳೂರವರು ಪ್ರಕಟಿಸಿದ್ದಾರೆ. 2024ರಲ್ಲಿ ಪ್ರಕಟವಾಗಿರುವಂತಹ ಈ ಕೃತಿ 50 ಪುಟಗಳನ್ನು ಒಳಗೊಂಡಿದ್ದು ₹215 ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಚಿತ್ರರಚನೆ ಹಾಗೂ ಪುಸ್ತಕ ವಿನ್ಯಾಸವನ್ನ, ಮುಖಪುಟ ಚಿತ್ರವನ್ನ ಸಂತೋಷ್ ಶಶಿತ್ಲವರು ಮಾಡಿದ್ದಾರೆ. ನದಿ ನದಿ ಎಲ್ಲಿ ಹೋಯ್ತು ಅನ್ನುವಂತ ಈ ಕವನ ಸಂಕಲನ ಮಕ್ಕಳ ಆಸಕ್ತಿಗೆ ಅನುಗುಣವಾಗಿ ಆಕರ್ಷಕವಾದ ಚಿತ್ರಗಳನ್ನ ಬಹುವರ್ಣ ಪುಟದಲ್ಲಿ ಮುದ್ರಣವಾಗಿರುವಂಥದ್ದು ವಿಶೇಷ. ಏಕೆಂದರೆ ಮಕ್ಕಳ ಸಾಹಿತ್ಯ ಕೃತಿಗಳು ಬಹುವರ್ಣದಲ್ಲಿ ಮುದ್ರಣ ಆದರೆ ಮಕ್ಕಳಿಗೆ ಓದಲು ತುಂಬಾ ಇಷ್ಟಪಡ್ತಾರೆ. ಹಾಗೆ ಆಕರ್ಷಕವಾಗಿದ್ದರೆ ಅದು ಓದಿನಲ್ಲಿ ಮಕ್ಕಳನ್ನ ತಲೀನ ಮಾಡುವಲ್ಲಿ ಅದು ಯಶಸ್ವಿಯಾಗುತ್ತೆ. ಕೃತಿ ಯಶಸ್ವಿ ಆಗುವಂಥದ್ದು ಅದರಲ್ಲಿರುವಂಥ ವಿಷಯ ವಸ್ತು ಹಾಗೂ ಮುದ್ರಣದ ವಿನ್ಯಾಸವೂ ಸಹ ಒಂದು ಮಹತ್ವದ ಪಾತ್ರವನ್ನ ವಹಿಸುತ್ತದೆ. ಇಲ್ಲಿ 25 ಕವಿತೆಗಳನ್ನ ನಾವು ಕಾಣಬಹುದು. ಗಾಂಧಿ ತಾತನ ನೆನಹು, ಸುಪ್ರಭಾತ, ಕಾಡಾನೆಗೆ ನೆಗಡಿ, ಸುನೀತಾ ವಿಲಿಯಮ್ಸ್, ಛತ್ರಿಯ ತಂದೆ, ಗುಬ್ಬಿ ಬಂತು ಗುಬ್ಬಿ, ಕೆಮ್ಮು ಅಜ್ಜಿಗೆ ಕೆಮ್ಮು, ತರತರ ಅಣಬೆ, ಪಾತ್ರಗಿತ್ತಿ, ಸಣ್ಣ ಬೀಜ, ಓಹೋ ಚಳಿ ಆಹಾ ಚಳಿ, ಕನ್ನಡ ತಾಯಿಗೆ ನಮಿಸು, ಎಂತ ಚಂದ ಎನಿತು ಚಂದ, ಎಂತ ಎಂತ ಗಮ್ಮತ್ತು, ಚಿಂಟು ನಾಯಿ ದಾರಿ ಕಾಯ್ತಾ, ಹೊಸ ವರುಷದ ಹಾಡು, ಈ ತರ 25 ಕವಿತೆಗಳು ಮಕ್ಕಳಿಗೆ ತುಂಬಾ ಇಷ್ಟವಾಗುವ ರೀತಿಯಲ್ಲಿ ರಚನೆಯಾಗಿವೆ. ಹಾಗೆ ಮಕ್ಕಳಿಗೆ ಇಷ್ಟವಾಗುವ ರೀತಿಯ ಕವಿತೆಗೆ ತಕ್ಕಂತ ಚಿತ್ರಗಳನ್ನ ಸಂತೋಷ್ ಅವರು ಸಹ ಸುಂದರವಾದ ಚಿತ್ರಗಳನ್ನ ಕೃತಿಗೆ ರಚಿಸಿಕೊಟ್ಟಿದ್ದಾರೆ. ಇದರಲ್ಲಾಗಿರುವಂತ ಆಯ್ದ ಕವಿತೆಗಳನ್ನ ಇವತ್ತು ನಾವು ನೋಡೋಣ. 25 ಕವಿತೆಗಳು ಸಹ ಸುಂದರವಾಗಿ ಇರುವಂತಹ ಕವಿತೆಗಳಾಗಿವೆ. ನಾಡಿನ ಹಿರಿಯ ಸಾಹಿತಿಗಳಾಗಿರುವಂತಹ ಲಲಿತಾ ಕೆ ಹೊಸಪೇಟೆ ಮೇಡಮ್ ಅವರು ವೃತ್ತಿಯಿಂದ ಶಿಕ್ಷಕರಾಗಿ, ಮುಖ್ಯೋಪಾಧ್ಯಾಯರಾಗಿ ಶಿಕ್ಷಣ ಇಲಾಖೆಯ ಉನ್ನತ ವಿದ್ಯೆಗಳಲ್ಲಿ ಅಲಂಕರಿಸಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಹಾಗಾಗಿ ಅವರಿಗೆ ಮಕ್ಕಳ ಬಗ್ಗೆ ವಿಶೇಷವಾದ ಕಾಳಜಿ. ಈಗಾಗಲೇ ಮಕ್ಕಳಿಗಾಗಿ ಹಲವಾರು ಸಾಹಿತ್ಯ ಕೃತಿಗಳನ್ನ ರಚಿಸಿದ್ದಾರೆ. ಪಟ್ಟಣಕ್ಕೆ ಬಂದ ಪುಟ್ಟ ಗುಬ್ಬಿ, ಗೆಳೆಕಾರ ಹಕ್ಕಿಗಳು, ಲಲಿತ ಶಿಶುಪ್ರಾಸಗಳು, ವರ್ಣಮಾಲೆಯಲ್ಲಿ ಕನ್ನಡ ಚರಿತೆ, ಚಿನ್ನರಿಗಾಗಿ ಜಿಲ್ಲಾ ದರ್ಶನ, ಬ್ಯೂಟಿ ಬೆಲ್ಲಕ್ಕಿ, ಎತ್ತನ ಮಾಮರ, ಎತ್ತನ ಕೋಗಿಲೆ, ಗುರುಚೇತನ ಸೇರಿದಂತೆ ಹಲವಾರು ಸಾಹಿತ್ಯ ಕೃತಿಗಳನ್ನ ರಚಿಸಿದ್ದಾರೆ. ಹಾಗೆ 2024ರ ಕರ್ನಾಟಕ ಸುವರ್ಣ ಮಹೋತ್ಸವ ಪ್ರಶಸ್ತಿ, ಕಾವ್ಯಾನಂದ ಪ್ರಶಸ್ತಿ, ಶಿವಮೊಗ್ಗ ಕನ್ನಡ ಸಂಘದ ನಾ ಡಿಸೋಜ ಪ್ರಶಸ್ತಿ, ರತ್ನಾಕರ ವರ್ಣೆ ಅನಾಮಿಕ ದತ್ತಿ ಪ್ರಶಸ್ತಿ, ಸಮೀರ್ ವಾಡಿ ದತ್ತಿ ಪ್ರಶಸ್ತಿ, ಕಸಾಪ ಮುದ್ದಣ ರತ್ನಾಕರ ಪ್ರಶಸ್ತಿ, ಪ್ರಜಾವಾಣಿ ಸುಧಾ ಯುಗಾದಿ ಭೂಮಿಕಾ ಸಂಕ್ರಾಂತಿ ಪ್ರಬಂಧ ಬಹುಮಾನ, ಕಾಡೆ ಮಕ್ಕಳ ಸಾಹಿತ್ಯ ಪ್ರಶಸ್ತಿ, ದಿವಂಗತ ಕರಿಯಣ್ಣ ದತ್ತಿ ಪ್ರಶಸ್ತಿ, ಬಾಲ ವಿಕಾಸ್ ಅಕಾಡೆಮಿಯ ಪುಸ್ತಕ ಚಂದ್ರ ಪ್ರಶಸ್ತಿ ಸೇರಿದಂತೆ ಹಲವಾರು ಸಾಹಿತ್ಯ ಪ್ರಶಸ್ತಿಗಳು ಇವರ ಕೃತಿಗೆ ಲಭಿಸಿವೆ. ಮುನ್ನುಡಿಯನ್ನ ರಶ್ಮಿ ಎಸ್, ಮುಖ್ಯ ಉಪಸಂಪಾದಕರು ಪ್ರಜಾವಾಣಿಯವರು ಮುನ್ನುಡಿಯನ್ನ ಹಾಗೂ ಬೆನ್ನುಡಿಯನ್ನ ಈ ಕೃತಿಗೆ ಬರೆದಿದ್ದಾರೆ. ಹಲವಾರು ಸಾಹಿತ್ಯ ಕೃತಿಗಳನ್ನ ಬರೆದು ಮಕ್ಕಳ ಸಾಹಿತ್ಯದಲ್ಲಿ ಹೆಸರನ್ನ ಮಾಡಿರುವಂತ ಹಿರಿಯ ಮಕ್ಕಳ ಸಾಹಿತಿಗಳಾಗಿರುವಂತ ಡಾಕ್ಟರ್ ಲಲಿತಾ ಕೆ ಹೊಸಪೇಟೆ ಮೇಡಮ್ ಇವತ್ತು ಅವರ ಒಂದು ಕವಿತೆಯಲ್ಲಿ ಆಯ್ದ ಕವನಗಳನ್ನ ನೋಡೋಣ. ಬಿಳಿ ಕೊಡೆ ಅನ್ನುವಂಥದ್ದು. ಬೇಸಿಗೆ ಬಂತು, ಬಿಸಿಲು ಏರಿತು, ಪುಟ್ಟಿ ಕೈಯಲ್ಲಿ ಬಿಳಿ ಕೊಡೆ ಬಂತು, ಮನೆಯ ಹೊರಗೆಯೂ ಮನೆಯ ಒಳಗೂ ಏರಿದ ಕೊಡೆಯ ಮಾತಾಯ್ತು, ಅರಳಿದ ಕೊಡೆಯ ಕೆಳಗೆ ಇಳಿಸದೆ ಬಗಲಲ್ಲಿ ಒತ್ತಿ ಹಿಡಿದಾಯ್ತು, ದಿಬ್ಬ ಏರಿ ಕೊಡೆಯ ಅರಳಿಸಿ ಪುಟ್ಟಿ ಜಂಬದಿ ಒಂಟಾಯ್ತು, ಬರ್ರನೆ ಗಾಳಿ ಬೀಸಲು ಗಾಳಿಯ ಜೊತೆ ಕೊಡೆ ಹಾರೋಯ್ತು,
ಹಿಡಿಯಲು ಪುಟ್ಟಿ ಓಡಿ ಹೋದರೂ ಕೈಗೆ ಸಿಗದೆ ಮರೆಯಾಯ್ತು. ಸುತ್ತಮುತ್ತ ಬೆಟ್ಟ ಗುಡ್ಡ ಹತ್ತಿ ಇಳಿದು ನೋಡಾಯ್ತು. ಕಣ್ಣಿಗೆ ಕಾಣದ ಕೈಗೆ ಸಿಗದು ಪುಟ್ಟಿಯ ದಹ ಶುರುವಾಯ್ತು. ಉರಿ ಬಿಸಿಲಲ್ಲಿ ಪುಟ್ಟಿಯ ಮೊಗವು ಕೆಂಪಗೆ ಮಿನುಗುವ ಸೇಬಾಯ್ತು. ಬೇಸಿಗೆ ಉರಿ ಬಿಸಿಲು ಮೈ ಕೈ ಸುಡುತ್ತಿದೆ, ಬೆವರು ಸುರಿಯಲು ಸಾಕಾಯ್ತು. ಕೊಡೆಯ ಸವಾಸ ಬೇಡ ಎಂದು ಪುಟ್ಟಿ ಮನೆ ಕಡೆ ನಡೆದಾಯ್ತು. ಪ್ರೀತಿಯ ಕೊಡೆಯು ಪುಟ್ಟಿಯ ಕೊಡೆಯು ಬೇಲಿಯ ಮುಲ್ಲಲ್ಲಿ ಬಿದ್ದಿತ್ತು. ಓಡಿ ಬಂದ ಪುಟ್ಟಿಗೆ ಖುಷಿಯು ಮೆಲ್ಲನೆ ಕೊಡೆಯ ಎಳೆದಾಯ್ತು. ಎಳೆದಾರ ಬಸಕ್ಕೆ ಕೊಡೆಯೂ ಅರಿಯಿತು, ಕಡ್ಡಿಯ ಪುಟ್ಟಿಗೆ ಗತಿಯಾಯಿತು. ಇದೊಂದು ಕಥನ ಕವನವಾಗಿದ್ದು, ಇಲ್ಲಿರುವಂತ ಕೆಲವೊಂದು ಕವಿತೆಗಳನ್ನ ಕಥನ ಕವನಗಳನ್ನ ನಾವು ಕಾಣಬಹುದು. ಅಂದ್ರೆ ಬಿಳಿ ಕೊಡೆ ಅನ್ನುವಂಥದ್ದು, ಛತ್ರಿ ಸಾಮಾನ್ಯವಾಗಿ ಛತ್ರಿ ಜೊತೆಗೆ ಮಕ್ಕಳಿಗೆ ಒಂದು ಅವಿನಾಭಾವ ಸಂಬಂಧ ಹಾಗೂ ಅದ್ರ ಜೊತೆಗೆ ಆಟನೂ ಸಹ ಮಕ್ಕಳಿಗೆ ಒಂದು ವಿಶೇಷವಾಗಿರುತ್ತೆ. ಯಾಕಂದ್ರೆ ಬಿಳಿ ಕೊಡೆ ಬಿಸಿಲು ಬಂತಂದ್ರೆ ಬಿಸಿಲಾಗ ಹೋಗಕ್ ಆಗೋದಿಲ್ಲ. ಹಾಗಾಗಿ ನಾವು ಛತ್ರಿಯನ್ನು ಏರಿಸ್ಕೊಂಡು ಹೋಗ್ಬೇಕಾಗತ್ತೆ. ಮನೆಯ ಹೊರಗ್ ಕಾಲಿಡ್ಬೇಕಪ್ಪ ಅಂದ್ರೆ ಛತ್ರಿ ಬೇಕೇ ಬೇಕು. ಯಾಕಂದ್ರೆ ನೆತ್ತಿಯನ್ನ ಸುಡುವ ಬಿಸಿಲಿಗೆ ನಾವು ಛತ್ರಿ ಆಸರೆ ಆಗುತ್ತೆ. ಅಂತ ಛತ್ರಿಯನ್ನ ತೆಗೆದುಕೊಂಡು ಹೋಗುವಂತ ದಿಬ್ಬದ ಮೇಲೆ ಹೋಗ್ಬೇಕಾದ್ರೆ ಗಾಳಿಗೆ ಛತ್ರಿ ಹಾರಿ ಹೋಗ್ಬಿಡುತ್ತೆ. ಬರ ಬೀಸುವಂತ ಗಾಳಿಗೆ ಹೋದಾಗ ಅದನ್ನ ಹಿಡಿಯೋಕೆ ಹೋಗ್ತಾಳೆ ಪುಟ್ಟಿ. ಹಾರಿ ಹೋಗ್ತಿರುವಂತ ಛತ್ರಿಯನ್ನು ಹಿಡಿಯಲು ಹೋಗ್ಬೇಕಾದ್ರೆ ಪುಟ್ಟಿ ಅದು ಈ ಕೈಯಿಂದ ಗಾಳಿಗೆ ವೇಗವಾಗಿ ತಪ್ಪಿಸ್ಕೊಂಡು ಹೋಗಿ ಬಿದ್ದು ಬಿಡುತ್ತೆ. ಓಡಿ ಸುತ್ತಮುತ್ತ ಗುಡ್ಡ ಓಡಿ ಉರಿ ಬಿಸಿಲಾಗ ಓಡಿ ನೀರಡಿಕೆ ಆಗತ್ತೆ, ಆಯಾಸ ಆಗತ್ತೆ. ಇನ್ನೇನ್ ಸಾಕ್ ಬಿಡಪ್ಪ ಕೊಡೆ ಸವಾಸ ಅಂತೇಳಿ ಮನೆಗೆ ಹೋಗ್ಬೇಕಾದ್ರೆ ಅಲ್ಲಿ ಬೇಲಿಯಲ್ಲಿ ಬಿದ್ದಿರ್ತೆ ಛತ್ರಿ. ಇನ್ನು ಬೇಲಿಯಲ್ಲಿರುವಂತ ಮುಳ್ಳಿನ ನಡುವೆ ಬಿದ್ದಿರುವಂತ ಛತ್ರಿಯನ್ನ ನಿಧಾನವಾಗಿ ತೆಗಿಬೇಕನ್ಕೊಂಡು ಹೋಗ್ತಾಳೆ. ಆದ್ರೆ ಈಕೆಗೆ ಆಗಲೇ ಆಯಾಸ ಆಗಿ ಸಾಕಾಗಿರುತ್ತೆ. ಹಾಗಾಗಿ ಅದನ್ನು ಬೇಗ ತೆಗಿಬೇಕಂತ ಅವಸರದಾಗ ತೆಗಿತಾಳೆ. ತೆಗೆದಿರೋಂತ ಅವಸರಕ್ಕೆ ಆ ಛತ್ರಿಯ ಮೇಲ್ಮೈ ಎಲ್ಲ ಬಟ್ಟೆ ಹರಿದು ಹೋಗಿ ಕೊನೆಗೆ ಕಡ್ಡಿ ಒಂದೇ ಅವಳಿಗೆ ಗತಿಯಾಗುತ್ತೆ. ಅಂದ್ರೆ ಮಕ್ಕಳು ಯಾವೆಲ್ಲ ರೀತಿ ತುಂಟಾಟವನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ಈ ಕವಿತೆಯಲ್ಲಿ ಸುಂದರವಾಗಿ ಕಟ್ಟಿಕೊಡುವಲ್ಲಿ ಲೇಖಕರು ಯಶಸ್ವಿಯಾಗಿದ್ದಾರೆ. ಲೇಖಕರಿಗಿರುವಂತ ಅಪಾರವಾದ ಅನುಭವ ಹಾಗೂ ಮಕ್ಕಳ ಬಗ್ಗೆ ಇರುವಂತ ಕಾಳಜಿಯ ಕಾರಣದಿಂದಾಗಿ ಮಕ್ಕಳಿಗೆ ಆಪ್ತವಾಗಿರುವಂತ ಕವಿತೆಗಳನ್ನ ಇಲ್ಲಿ ಸಂಕಲನದಲ್ಲಿ ನಾವು ಕಾಣಬಹುದು. ಇನ್ನು ಮುಗಿಲಲ್ಲಿ ಮರಿಹಕ್ಕಿ ಅನ್ನುವಂಥದ್ದು. ಮುಗಿಲಿನ ಅಂಚನ್ನು ತಲುಪುವೆನೆಂದು ಮೇಲಕ್ಕೆ ಹಾರಿತು ಮರಿಹಕ್ಕಿ, ನೀಲಾಕಾಶದ ಅರುವನ್ನು ಕಂಡು ರೆಕ್ಕೆಯ ಬಡಿಯಿತು ಖುಷಿಯುಕ್ಕಿ. ಕೊರಳನ್ನು ಕೊಂಕಿಸಿ ಕಣ್ಣನ್ನು ಅಗಲಿಸಿ ಸುತ್ತಲೂ ನೋಡಿತು ಕೌತುಕದಿ, ತೇಲುವ ಮೋಡದಿ ಹಾಡುತ್ತ ಹಕ್ಕಿ ಆರೇ ಹಾರಿತು ವಿಸ್ಮಯದಿ. ರೆಕ್ಕೆಯ ಬಡಿಯುತ್ತ ಮುಂದೆ ಮುಂದೆ ಸಾಗಿತು ಹಕ್ಕಿ ಬಲು ದೂರ, ಬಡಿದು ರೆಕ್ಕೆ ಸೋತರು ನಿಲುಕದು ಎತ್ತರ ಆ ಸೂರ. ಸೂರ್ಯನ ತಾಪ ಬಿಸಿಲ ಜಳ ಉರಿದವು ಕಣ್ಣು ಪಕಪಕನೆ, ಬಣ್ಣದ ಹಕ್ಕಿ ತಂಪನು ಬಯಸಿ ನೆರಳನ್ನು ಹುಡುಕಿತು ಬಡಬಡನೆ. ಆಕಾಶದಿ ಹಾರುವ ಹಕ್ಕಿಯ ಕಂಡು ಕರಗಲೇ ಇಲ್ಲ ಮೋಡಗಳು, ದಾಹ ಏರಿ ಬಿಸಿಲಿನ ಊರಿಗೆ ಸುಡುತ್ತಲೇ ಇದ್ದವು ರೆಕ್ಕೆಗಳು. ದಿನವಿಡೀ ಹಾರಿತು ಹಸಿವು ಹೆಚ್ಚಿತು ಹತ್ತಿರ ಒಂದು ಹಣ್ಣಿಲ್ಲ, ಬಿಸಿಲಿನ ತಾಪಕ್ಕೆ ನೆರಳನ್ನು ಬಯಸಿತು ಆಕಾಶದಿ ಒಂದು ಮರವಿಲ್ಲ. ಪ್ರಾಣವೇ ಬಾಯಿಗೆ ಬಂದಂತಾಗಿ ಕಣ್ಣಿಗೆ ಕತ್ತಲು ಕವಿದಿತ್ತು, ಉರಿ ತಾಳದೆ ಗಳಗಳನೆ ಹತ್ತಿತ್ತು ತಾಯಿ ಹಕ್ಕಿ ನೆನಪಾಯಿತು. ಹಸಿದ ಹಕ್ಕಿಗೆ ನೀಲಿ ಗಗನದೆ ತಿನ್ನಲು ಕಾಳು ಸಿಗಲಿಲ್ಲ, ನೀರು ನೆಲೆಯು ದೊರೆಯದ ಮೇಲೆ ಗಗನದ ಯಾನ ಬೇಕಿಲ್ಲ. ಇದು ಒಂದು ವಾಸ್ತವ ಸಂಗತಿ ಹಾಗೂ ಮನುಷ್ಯನ ಸಹ ಒಂದು ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಅನ್ನುವಂಥದ್ದು. ನಮಗೆ ಏನ್ ಸಿಗಲ್ಲ ಆದ್ರೂ ಸಹ ನಾವು ಅದಕ್ಕೆ ಹಂಬಲಿಸ್ತೀವಿ. ಅದೇ ರೀತಿ ಅಕ್ಕಿಯು ಸಹ ಒಂದು ಮುಗಿಲಿನ ಅಂಚನ್ನ ತಲುಪಬೇಕನ್ನುವಂತ ಆಸೆಯಿಂದ ಹಾರುತ್ತೆ. ಈ ಹಕ್ಕಿ ಹಾರುವಂಥದ್ದು ನೀಲಾಕಾಶದ ಮೇಲೆ ರೆಕ್ಕೆ ಬಡಿಯುತ್ತಾ ಖುಷಿಯನ್ನ ಹೆಚ್ಚಿಸುತ್ತಾ ಹಾರುವಂತ ಹಕ್ಕಿ ಕಣ್ಣನ್ನ ಅಗಲಿಸಿ ಸುತ್ತಲೂ ನೋಡುತ್ತಾ ಒಂದು ಕೌತುಕ ಕಾಣುತ್ತೆ. ತೇಲುವ ಮೋಡಗಳು ಮೇಲೆ ಹಾರುತ್ತಾ ಇನ್ನು ಮೇಲೆ ಹೋಗ್ಬೇಕನ್ಕೊಂತ ಹೋಗುತ್ತೆ. ಎಷ್ಟು ರೆಕ್ಕೆ ಬೆಳೀತಾ ಅದು ದೂರ ಹೋಗುತ್ತೆ, ಅಲ್ಲಿ ಎಷ್ಟೇ ಅದು ಸೋಲ್ಬಾರ್ದು, ನಾನು ಎಷ್ಟೊತ್ತ ಇದ್ರು ಸಹ ನಾನು ಈ ಆಕಾಶದ ಅಂಚನ್ನ ನಾನು ತಲುಪಲೇಬೇಕು ಅಂತೇಳಿ ಹೋಗುತ್ತೆ. ಆದ್ರೆ ಮೇಲೆ ಹೋದಂಗೆಲ್ಲ ಅದಕ್ಕೆ ಸೂರ್ಯನ ತಾಪ ಬಡಿಯಕ್ ಸ್ಟಾರ್ಟ್ ಆಗುತ್ತಾ, ರೆಕ್ಕೆಗಳು ಬಿಸಿಲಿನ ಉರಿಗೆ
ಪಕ್ಕ ಪಕ್ಕನೆ ಸುಡಿಯಕ ಸ್ಟಾರ್ಟ್ ಆಗತ್ತಾ. ಆದ್ರೆ ಆಕಾಶದ ಮೇಲೆ ನೆರಳನ್ನ ಹುಡುಕಕ್ಕ ಪ್ರಯತ್ನ ಮಾಡುತ್ತೆ ಈ ಮರಿಯಕ್ಕೆ. ಆಕಾಶದ ಮೇಲೆ ನೆರಳನ್ನ ಹುಡುಕಕ್ ಹೋದಾಗ ಅಲ್ಲಿ ಅದಕ್ಕೊಂದು ಮರಗಳಿಲ್ಲ, ಗಿಡಗಳಿಲ್ಲ, ನೆರಳು ಸಿಗೋದಿಲ್ಲ. ಲಾಸ್ಟ್ ಹಣ್ಣರ ಸಿಗುತ್ತವಂತ ಹಣ್ಣುಗಳನ್ನ ನೋಡೋಕೆ ಹೋಗುತ್ತೆ, ಆದ್ರೆ ಹಣ್ಣುಗಳಿಲ್ಲ. ಅಷ್ಟೊಂದು ಮೋಡಗಳಿದ್ರು ಸಹ ಒಂದು ಮೋಡನು ಸಹ ಇದಕ್ಕೆ ನೆರಳನ್ನ ಕೊಡೋಕ್ಕಾಗೋದಿಲ್ಲ. ಅಕ್ಕಿಯ ರೆಕ್ಕೆಗಳು ಸುಡಕ್ ಸ್ಟಾರ್ಟ್ ಆಗುತ್ತೆ, ಹಸಿವು ಹೆಚ್ಚಾಗುತ್ತೆ, ದಾಹ ಹೆಚ್ಚಾಗುತ್ತೆ. ಅಷ್ಟು ಮೋಡಗಳಿದ್ರು ಸಹ ಇದಕ್ಕೆ ಒಂದು ಹನಿ ನೀರನ್ನ ಕೊಡೋದಿಲ್ಲ. ಪ್ರಾಣನೇ ಬಾಯಿಗೆ ಬಂದಂಗಾಗತ್ತೆ, ಕತ್ಲು ಕಣ್ಣಿಗೆ ಕವಿಯುತ್ತೆ. ಅವಾಗ ತಾಯಿಯ ನೆನಪಾಗತ್ತೆ ಮರಿ ಹಕ್ಕಿಗೆ. ಯಾಕಂದ್ರೆ ತಾಯಿ ಎಷ್ಟೇ ಕಷ್ಟದಲ್ಲಿ ತಾನಿದ್ರು ಸಹ ಮಕ್ಕಳನ್ನ ರಕ್ಷಣೆ ಮಾಡುವಂತ ತಾಯಿ ಕಷ್ಟದಲ್ಲಿ ತಾಯಿ ನೆನಪಾಗತ್ತೆ. ಆಮೇಲೆ ಹಸಿದ ಅಕ್ಕಿಗೆ ಒಂದು ತಿನ್ನಕ್ ಒಂದು ಕಾಳಿಲ್ಲ, ನೆರಳಿಲ್ಲ, ನೀರಿಲ್ಲ ಅಂದ್ಮೇಲೆ ಇಷ್ಟೆತ್ರ ನಾನು ಬಂದು ಏನ್ ಮಾಡ್ಲಿ ಅನ್ನುವಂತ ಒಂದು ಭಾವನೆ ಅದಕ್ಕೆ ಮರಿ ಹಕ್ಕಿಗೆ ಬರುತ್ತೆ. ನಾನು ಯಾಕೆ ಗಗನಯಾನ ಮಾಡಬೇಕು, ನಾನು ವಾಪಸ್ ನಾನು ಭೂಮಿಗೆ ಹೋಗ್ಬೇಕು ಅನ್ನೋಂತ ಆಸೆ ಅವಾಗ ಅದಕ್ಕೆ ಬರುತ್ತೆ. ಅಂದ್ರೆ ನಮ್ಗೆಲ್ಲ ಸವಲತ್ತುಗಳು ಇರ್ತವೆ, ನಮ್ಮಲ್ಲಿ ಹಣ ಇರುತ್ತೆ, ಆಸ್ತಿ ಇರುತ್ತೆ, ಸಂಪತ್ತಿರುತ್ತೆ. ಆದ್ರೆ ಆ ಸಂಪತ್ತು ನಮಗೆ ದಿನನಿತ್ಯ ಜೀವನದಲ್ಲಿ ಸ್ನೇಹವನ್ನ, ಪ್ರೀತಿಯನ್ನ, ವಿಶ್ವಾಸವನ್ನ ಕೊಡದೇ ಇದ್ದರೆ ಅದು ಎಷ್ಟಿದ್ರೂ ಸಹ ವ್ಯರ್ಥ ಅನ್ನುವಂತ ಭಾವನೆ. ಹಾಗೆ ಕಾಡಾನೆಗೆ ನೆಗಡಿ ಅನ್ನುವಂಥದ್ದು, ಆನೆಗೆ ನೆಗಡಿ ಬಂದ್ರೆ ಹೆಂಗೆ ಅನ್ನುವಂಥದ್ದು. ಮಕ್ಕಳ ಒಂದು ಆಲೋಚನೆ ಲಹರಿ ವಿಭಿನ್ನವಾಗಿರುತ್ತೆ. ಸಾಮಾನ್ಯವಾಗಿ ನಾವು ಅಂದ್ಕೊಂಡಂತೆ ವಾಸ್ತವವಾಗಿ ನಿಖರವಾಗಿ ಯೋಚನೆ ಮಾಡಲ್ಲ ಮಕ್ಕಳು. ಮಕ್ಕಳ ಒಂದು ವಿಭಿನ್ನವಾಗಿ ಯೋಚನೆ ಮಾಡುವಂಥದ್ದು, ಕುತೂಹಲದ ದೃಷ್ಟಿಕೋನ ಬೇರೆ. ಹಾಗಾಗಿ ಕಾಡಾನೆಗೆ ನೆಗಡಿ ಬಂದ್ರೆ ಹೇಗೆ? ಕಾಡಿನ ಆನೆಗೆ ನೆಗಡಿಯಾಯಿತು, ಓಡಾಡಿತು ಕಾಡಿನ ತುಂಬೆಲ್ಲ, ಕಣ್ಣಲ್ಲಿ ಉರಿ ಉರಿ ಗಂಟಲು ಕಿರಿಕಿರಿ, ಉಸಿರಾಡಲು ಆನೆಗೆ ಆಗ್ತಿಲ್ಲ. ಹುಲಿಕಾರ ಉಪ್ಪು ಸಿಹು ರುಚಿಸದು ನಾಲಿಗೆ ಒಂದೀಟು, ಸಂಪಿಗೆ ಮರದ ಸೊಂಪಿನ ಹೂವಲು ಘಾಟು ವಾಸನೆ ಏಕೇಟು. ನಿಗೂಢ ನೆಗಡಿಗೆ ಔಷಧಿ ಕೊಡಲು ಇರುವೆ ನಡೆದೆ ಬಂದಿತು, ಸಕ್ಕರೆ ಹರಳೆಗೆ ಮೆಣಸಿನ ಮಡಿಯ ಪುಡಿಯ ಬೆರೆಸಿ ಬಾಯಿಗೆ ತುರುಕಿತು, ಸಪ್ಪೆ ಸಪ್ಪೆ ತಿಳಿಯದು ರುಚಿಯು ಎನ್ನಲು ನನವು ಎದರಿತ್ತು, ಶುಂಠಿ ಕಷಾಯ ಬೆಲ್ಲ ಬೆರೆಸಿ ಬಿಸಿ ಬಿಸಿ ಕೊಡಲು ಗುಯ್ಗುಟ್ತು. ಅಲ್ಲಿ ಒಂದು ಚಪ್ಪರಿಸಿ ಹಾರಿ ಸೊಳ್ಳೆಯೊಂದು ಕರೆತಂತು, ವೈದ್ಯರು ಬಂದರು ಬಾಯಿ ತೆರೆಯಿರಿ ಆನೆಗೆ ಸಲಹೆ ನೀಡಿತ್ತು. ಆನೆಯು ಸೊಂಡಿಲು ಒಕ್ಕ ಸೊಳ್ಳೆ ಕಚ ಕಚ ಒಳಗೆ ಚುಚ್ಚಿತ್ತು, ಕಚೆಗಳು ಇಟ್ಟಂತಾಗಿ ಆನೆಗೆ ಆಕ್ಷಿ ಆಕ್ಷಿ ಸೀನಿತ್ತು. ಸೀನಿದ ರಭಸಕ್ಕೆ ಸಿಂಬಳದ ಉಂಡೆ ಆಚೆ ಜಾರಿ ಬಿದ್ದಿತ್ತು, ಕಟ್ಟಿದ ಮೂಗು ಗಂಟಲು ಹಗುರ ನೆಗಡಿ ತಲೆ ಬಿಸಿ ಹೋಯಿತು. ಇರುವೆ ನೊಣ ಹಳ್ಳಿ ಸೊಳ್ಳೆ ಮೆರವಣಿಗೆ ಮಾಡಿತ್ತು ಕಾಡಾನೆ, ನೆಗಡಿಯ ಕಳೆದ ಗೆಳೆಯರ ಮುಂದೆ ತಲೆಯನ್ನು ಬಾಗಿತ್ತು ಸುಮ್ಮನೆ. ನೆಗಡಿ ಬಂದಾಗ ಎಷ್ಟು ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು. ನೆಗಡಿ ಒಂದು ರೋಗನೂ ಅಲ್ಲ, ಆ ನೆಗಡಿ ಆದ್ರೆ ಕೊಡುವಂತ ಕಾಟ ಅಷ್ಟಿಷ್ಟ ಅಲ್ಲ. ಅಂತ ನೆಗಡಿ ಕಾಡಾನೆಗೆ ಬಂದಾಗ ಓಡಾಡುತ್ತೆ, ಕಾಡನ್ ತುಂಬ ಓಡಾಡುತ್ತೆ. ನೆಗಡಿಗೆ ಪರಿಹಾರಕ್ಕಾಗಿ ಗಂಟ್ಲು ಕಿರಿಕಿರಿ ಆಗುತ್ತೆ, ಹುಳಿ ಉಪ್ಪು ಖಾರ ಸಿಹಿ ಯಾವುದು ನಾಲಿಗೆಗೆ ರುಚಿ ಆಗೋದಿಲ್ಲ. ಆಮೇಲೆ ಮಲ್ಲಿಗೆ ಹೂವಿನ ಸಂಪಿಗೆ ಹೂವಿಂದು ವಾಸನೆನೂ ಸಹ ಮೂಗಿಗೆ ಬರ್ತಿಲ್ಲ, ಯಾಕಂದ್ರೆ ಅಷ್ಟು ನೆಗಡಿ. ನಿಗೂಢ ನೆಗಡಿ ಔಷಧಿ ಕೊಡಕ ಇರುವೆನ್ ಬರ್ತತೆ, ಸಕ್ಕರೆ ಹರಳೆಗೆ ಮೆಣಸಿನ ಪುಡಿ ಬೆರೆಸಿ ಬಾಯಿಗೆ ಹಾಕತ್ತೆ, ಆದ್ರೆ ಸಪ್ಪೆ ಸಪ್ಪೆ ಅನ್ಸುತ್ತ. ಇನ್ನು ನೊಣ ಬರ್ತತೆ, ಶುಂಠಿ ಕಷಾಯ ಮಾಡುತ್ತೆ. ಇನ್ನು ಹಲ್ಲಿ ಬರುತ್ತ ಚಪ್ಪರಿಸಿ ಹಾರಿ ಸೊಳ್ಳೆನ ಕರ್ಕೊಂಬರುತ್ತೆ. ಅವಾಗ ಸೊಳ್ಳೆ ಏನ್ ಮಾಡುತ್ತೆ, ಸೊಂಡಿಲೊಳಗೆ ಒಕ್ಕಂದು ಕಚ್ಚ ಕಚ್ಚ ಕಚ್ಚಿದಾಗ ಅದಕ್ಕೆ ಕಚ್ಚುಗಳು ಇಟ್ಟಂತಾಗಿ ರಭಸಕ್ಕೆ ಸಿಂಬಳದೊಡನೆ ಆಕ್ಷಿ ಅಂತ ಕ್ಷೀಣುತ್ತೆ. ಅವಾಗ ಸಿಂಬಳದ ಉಂಡೆ ಹೊರಗೆ ಹೋದಾಗ, ಸಿಂಬಳನ ಹೊರಗೆ ಹೋದಾಗ ಆನೆಗೆ ಅವಾಗ ನಿರಾಳವಾಗಿ ನೆಗಡಿ ಕಮ್ಮಿ ಆಗಿ ತಲೆ ಬಿಸಿ ಕಡಿಮೆ ಆಗುತ್ತೆ. ಅವಾಗ ನೊಣ ಹಳ್ಳಿ ಸೊಳ್ಳೆ ಇರುವೆ ಅವನ್ನೆಲ್ಲ ಸಹ ಬೆನ್ನಿನ ಮೇಲೆ ಕೂರಿಸ್ಕೊಂಡು ಅದು ಮೆರವಣಿಗೆಯನ್ನ ಆನೆ ಮಾಡುತ್ತೆ. ಹಾಗೆ ಗೆಳೆಯರನ್ನ ನೆನೆಸುತ್ತೆ, ಯಾಕಂದ್ರೆ ಅದಕ್ಕೆ ಆರಾಮಿರ್ಲಾರ್ದಾಗ, ನೆಗಡಿ ಇರ್ಲಾರ್ದಾಗ ಕಷ್ಟದಲ್ಲಿ ಸಹಾಯ ಮಾಡುವಂತವ್ರು ಗೆಳೆಯರು. ಹಾಗಾಗಿ ಕಷ್ಟದಾಗ ಕೈ ಕೊಡುವಂತವ್ರು ಗೆಳೆಯರಲ್ಲ. ಹಾಗಾಗಿ ಆನೆ ಕಷ್ಟದಲ್ಲಿ ಸಹಾಯ ಮಾಡಿರುವಂತವರಿಗೆ ಪ್ರೀತಿಯಿಂದ ಮೆರವಣಿಗೆಯನ್ನ ಮಾಡುವಂಥದ್ದು ಆನೆ. ಆನೆಯ ಪ್ರೀತಿ ವಿಶ್ವಾಸ ಹಾಗೂ ಸ್ನೇಹವನ್ನ ನಾವು ಈ ಕವಿತೆಯಲ್ಲಿ ಕಾಣಬಹುದು. ಅದೇ ರೀತಿ ಛತ್ರಿ ತಂದೆ, ಛತ್ರಿ ತಂದೆ ಛತ್ರಿ ತಂದೆ ಬರ್ರಿ ಬರ್ರಿ ಹತ್ರ, ಹೂವಿನಂಗೆ ಅರಳಿ ನಗುತ್ತೆ ಹಾರಿ ಹಾರಿ ಎತ್ತರ, ಮೂರು ಮಡಿಕೆ ಸಣ್ಣ ಹಿಡಿಕೆ ಹರಡಿಕೊಂಡು ಹೊದಿಕೆ,
ದೊಡ್ಡವರ ಜೊತೆ ಸಣ್ಣವರು ಜೋಡಿಯಲ್ಲಿ ನಡಿಗೆ, ಮಳೆ ಬರ್ಲಿ ಬಿಸಿಲು ಬೀಳಲಿ ಛತ್ರಿ ಇದ್ರೆ ಹತ್ರ, ಮುಗಿಲಿನ ಕೆಳಗೆ ಹಾಸಿದ ನೆರಳು ಕೈಯ ಹಿಡಿದು ಮಿತ್ರ. ಮುದುಡಿದ ಛತ್ರಿ ಆರಿಸಲೆಂದು ಕೈಯಲ್ಲೊಂದಿದೆ ಹಿಡಿಕೆ, ಎಲ್ಲರಿಗೊಂದೇ ತರಹದಿ ತೆರೆಯುತ್ತ ನೆರಳನ್ನು ಕೊಟ್ಟಿದೆ ಜನಕ್ಕೆ. ಛತ್ರಿ ತಂದೆ ಅನ್ನುವಂಥದ್ದು. ನಾನೊಂದು ಹೊಸ ಛತ್ರಿ, ಮಗು ಒಂದು ಛತ್ರಿಯನ್ನ ತರುತ್ತೆ, ಬಣ್ಣ ಬಣ್ಣದ ಚಿತ್ತಾರದ ಛತ್ರೆ, ಆಕರ್ಷಕವಾದ ಬಣ್ಣದ ಛತ್ರೆ. ಛತ್ರಿ ತಂದಿನಿ ಬರ್ರಿ ನೀವೆಲ್ಲ ಹತ್ರ. ಹೂವಿನಂಗ ಅರಳುತ್ತೆ ಛತ್ರಿ. ಹೆಂಗ ಅರಳುತ್ತೆ ಅಂದ್ರೆ ಹೂವಿನ ತರ ಅರಳುತ್ತೆ. 3 ಮಡಿಕೆ, ಎಷ್ಟು ಮಡಿಕೆ ಆಗುತ್ತೆ ಅಂದ್ರೆ 3 ಫೋಲ್ಡ್ ಆಗುತ್ತೆ. ಆಮೇಲೆ ಸಣ್ಣ ಹಿಡಿಕೆ ಐತೆ. ದೊಡ್ಡವರು ಸಣ್ಣವರು ಎಲ್ಲರೂ ಸಹ ಹಿಡ್ಕೊಂಡು ಹೋಗ್ಬೋದು. ಮಳೆ ಬರ್ಲಿ ಚಳಿ ಬರ್ಲಿ ಏನೇ ಬಂದ್ರು ಸಹ ಕೈಯಾಗೊಂದು ಛತ್ರಿ ಎದ್ದು ಬಿಟ್ರೆ ಸಾಕು. ಮುದುಡಿದ ಛತ್ರಿ ಆರಿಸಲೆಂದು ಕೈಯಲ್ಲೊಂದು ಹಿಡಿಕೆ. ಮತ್ತೆ ಅದನ್ನ ಛತ್ರಿನ ಓಪನ್ ಮಾಡ್ಬೇಕಾದ್ರೆ ಕೈಯಾಗ ಒಂದು ಹಿಡಿಕೆ. ಆಮೇಲೆ ಎಲ್ಲರಿಗೂ ಸಹ ಒಂದೇ ನಮೂನಿ ನೆರಳು ಕೊಡುತ್ತೆ. ಶ್ರೀಮಂತ ಬಡವ ಹೆಣ್ಣು ಗಂಡು ಎನ್ನುವಂತ ಜಾತಿ ಧರ್ಮದ ಭೇದವಿಲ್ಲದೆ, ಲಿಂಗದ ಭೇದವಿಲ್ಲದೆ ನೆರಳನ್ನ ಎಲ್ಲರಿಗೂ ಸಹ ಸಮಾನವಾಗಿ ನೆರಳನ್ನ ಕೊಡುವಂಥದ್ದು ಛತ್ರಿ. ಅಂದ್ರೆ ಒಂದು ಆಶಾ ಭಾವನೆ, ಒಂದು ಆಶಯವನ್ನ ಮಕ್ಕಳಲ್ಲಿ, ಒಂದು ತಾರತಮ್ಯ ಭಾವವನ್ನು ಇರ್ಲಾರ್ದೆ ಛತ್ರಿ ನೆರಳನ್ನ ಕೊಡುತ್ತೆ ಅನ್ನುವಂಥದ್ದು. ಇನ್ನು ಪಾತರಗಿತ್ತಿ, ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂಥದ್ದು ಪಾತರಗಿತ್ತಿ. ಪಾತರಗಿತ್ತಿಯ ಕುರಿತಾದ ಒಂದು ಕವಿತೆ. ಪಾತರಗಿತ್ತಿ ಪಾತರಗಿತ್ತಿ ಸುರ್ಸುರ್ ಆರ್ತಿ, ಕೈಗೆ ಸಿಗದಂಗ ದೂರ ದೂರ ಏರುತ್ತಿ, ಹಾರಿ 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 ನೀನು ಎಲ್ಲಿ ಇಳಿತಿ, ಕಣ್ಣೊರಳಿಸಿ ಯಾರ ನೀನು ನೋಡುತ್ತಿ, ತರ 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 ಬಣ್ಣ ಬಣ್ಣದಿ ಮಿಣುಗುತಿ, ಹಿಡಿಯಾಕ್ ಬಂದರೆ ತಪ್ಸ್ಕೊಂಡು ಎಲ್ಲಿ ನೀ ಓಡ್ತಿ, ಗರ 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 ಹೂವಿನ ಸುತ್ತ ತಿರುಗುತ್ತಿ, ತಿರುಗಿ ತಿರುಗಿ ಹೂವಿನ ಮೇಲೆ ಕೂಡ್ತಿ, ಮೆಲ್ಲ ಮೆಲ್ಲ ಮೆಲ್ಲಗೆ ಮಕರಂದ ಹೇರ್ತಿ, ಸುರ್ ಸುರ್ ಸಪ್ಪಳ ಇಲ್ದಂಗ ಕುಡಿತಿ, ಗುರು ಗುರು ಎಲ್ಲಿ ನಿದ್ದೆ ಮಾಡ್ತಿ, ಚಳಿ ಚಳಿ ಆದ್ರ ಎಲ್ಲಿಂದ ಚದರ ತರುತಿ, ನನ್ನ ಪ್ರೀತಿ ಪಾತರಗಿತ್ತಿ ಅಲ್ಲಿ ಇಲ್ಲಿ ಹಾರುತ್ತಿ, ಹಾರಿ 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 ಚಂದ ಚಂದ ಕಾಣುತ್ತಿ. ಪಾತರಗಿತ್ತಿಯನ್ನ ಸುರ್ಸುರ್ ಅಂತ ಹಾರ್ಕಿಂತ ಯಾರಿಗೂ ಕೈಗೆ ಸಿಗದಂತೆ ಆಕರ್ಷಕ ಬಣ್ಣ ಬಣ್ಣದಿಂದ ನೀ ಕೂಡಿ ಎಲ್ಲೆಲ್ಲಿ ಹಾರ್ತಿ, ನೀನ್ ಎಲ್ಲಿ ಹಿಡಿತಿ, ತರ ತರ ಬಣ್ಣದಿಂದ ಮುಣುಗುತಿ, ಹಂಗೆ ಹಿಡಿಯಾಕ್ ಬಂದ್ರ ತಪ್ಸ್ಕೊಂಡು ಹೋಗ್ತಿ, ಹೂವಿನ ಸುತ್ತ ಗರಗರ ತಿರುಗ್ತಾ ಹೂವಿನ ಮೇಲೆನೆ ಕುಂತ್ಕೊಂಡು ಮಕರಂದನ ಹೀರಿ ಸುರ್ಸುರ್ ಅಂತ ಮೆಲ್ಲಗೆ ಇರ್ತಿ, ಒಟ್ಟೆ ಶಬ್ದನೇ ಬರಲ್ಲ ಹಂಗ ಮಕರನ್ನ ಹೀರ್ತಿ, ಸಪ್ಳನೆ ಆಗಲಾರ್ದಂಗ ಕುಡಿತಿ, ಆಮೇಲೆ ಗುರು ಗುರು ನಿದ್ದೆ ಮಾಡ್ತಿ, ಆಮೇಲೆ ಚಳಿ ಆದ್ರೆ ಎಲ್ಲಿಂದ ಚಾದರ ತರ್ತಿ ನೀನು, ಆಮೇಲೆ ಪಾತರಗಿತ್ತಿ ಆರತಿ ಆರತಿ ನೀನ್ ಯಾವಾಗಾರ ಎಳಿತಿ ನೀನು ಅನ್ನೋಂತ ಮಗುವಿನ ಪ್ರಶ್ನೆ. ಪಾತರಗಿತ್ತಿ ನೋಡಿ ಅದು ಸುಂದರವಾಗಿದೆ ಅಂತೇಳಿ ಬಿಡೋದಿಲ್ಲ. ಆ ಪಾತರಗಿತ್ತಿ ಏನೆಲ್ಲ ಮಾಡುತ್ತೆ, ಚಟುವಟಿಕೆ ಮಾಡುತ್ತೆ, ಹೇಗೆಲ್ಲ ಮಾಡುತ್ತೆ ಅಂತೇಳಿ ಪಾತರಗಿತ್ತೆಯನ್ನ ಪ್ರಶ್ನೆ ಮಾಡುವಂಥದ್ದು ಮಕ್ಕಳಲ್ಲಿರುವಂತಹ ಸಹಜವಾದ ಸ್ವಾಭಾವಿಕವಾದ ಗುಣ. ಆ ಪ್ರಶ್ನೆ ಮಾಡುವಂಥದ್ದು ಮಗುವಿನಲ್ಲಿರುವಂತ ಗುಣ. ಆ ಕಾರಣಕ್ಕಾಗಿ ಮಗು ಬಹಳಷ್ಟು ವಿಷಯಗಳನ್ನ ತಿಳಿಯುತ್ತೆ. ಪ್ರಶ್ನೆ ಮಾಡ್ತಾ ಮಾಡ್ತಾನೆ ತನ್ನ ಸುತ್ತಮುತ್ತ ನಡೆಯುವಂತ ವಿಷಯಗಳನ್ನ ತಿಳಿದುಕೊಳ್ಳುತ್ತೆ. ಹಾಗಾಗಿ ಮಗುವಿನಲ್ಲಿ ಅಪಾರವಾದ ಜ್ಞಾನವನ್ನ ಹೆಚ್ಚಳ ಮಾಡೋಕೆ ಮುಖ್ಯ ಕಾರಣ ಅದು ಮಗು ಪ್ರಶ್ನೆ ಕೇಳುವಂಥದ್ದು. ಹಾಗೆ ಪಾತರಗಿತ್ತಿ ಯಾವ ರೀತಿ ಕುಂದಿರುತ್ತೆ, ಎಷ್ಟು ಆರುತ್ತೆ, ನಿದ್ದೆ ಯಾವಾಗ ಮಾಡುತ್ತೆ, ಮಕರಂದನ ಸಪ್ಪಳ ಆಗ್ಲಾರ್ದಂಗೆ ಇರುವಂಥದ್ದು, ನೀನು ಎಷ್ಟೊತ್ತರ ಆರ್ತಿ, ಯಾವಾಗ ಮಲಗ್ತಿ ಅನ್ನುವಂಥ ಪ್ರಶ್ನೆಗಳೊಂದಿಗೆ ಪಾತರಗಿತ್ತಿಯನ್ನ ಮಗು ಪ್ರಶ್ನೆ ಮಾಡುವಂಥದ್ದು. ಹಾಗೆ ಸುನೀತಾ ವಿಲಿಯಮ್ಸ್, ಮಹಾತ್ಮ ಗಾಂಧೀಜಿಯವರ ಹಾಗೂ ಚಳಿಯ ಗಮ್ಮತ್ತು, ಚಿನ್ನು ಚಿನ್ನರಿ ಅನ್ನುವಂಥದ್ದು, ತಮ್ಮ ಬೇಕು ತಮ್ಮ ಅನ್ನುವಂಥ ಕವಿತೆ, 25 ಕವಿತೆಗಳು ಸಹ ಆಕರ್ಷಕವಾದ ಹಾಗೂ ಪ್ರಾಸಬದ್ಧವಾದ ಆಡಲು ಅನುಕೂಲವಾಗುವಂತ ಕವಿತೆಗಳನ್ನು ಒಳಗೊಂಡಿದ್ದು, ಹಾಗೆ ಆಕರ್ಷಕವಾದ ಚಿತ್ರಗಳನ್ನು ಸಹ ಪ್ರತಿಯೊಂದು ಕವಿತೆಗೂ ಒಂದೊಂದು ಚಿತ್ರಗಳನ್ನ ಆಕರ್ಷಕವಾಗಿರುವಂತ ಸುಂದರವಾದ ಚಿತ್ರಗಳನ್ನ ಬಿಡಿಸಿದ್ದಾರೆ. ಇಂತಹ ಸಾಹಿತ್ಯ ಕೃತಿಗಳನ್ನ ಕೊಂಡು ಓದುವ ಮೂಲಕ ಸಾಹಿತ್ಯದ ಓದುಗರು ಸಾಹಿತ್ಯವನ್ನ ಬೆಳೆಸಲು ಸಹಕರಿಸಬೇಕು. ಹಾಗೆ ಶಾಲಾ ವಾರ್ಷಿಕೋತ್ಸವ ಹಾಗೂ ಮಕ್ಕಳ ಹುಟ್ಟುಹಬ್ಬ ಹಾಗೂ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಇಂಥ ಸಾಹಿತ್ಯ ಕೃತಿಗಳನ್ನ ಕೊಂಡು ಮಕ್ಕಳಿಗೆ ಉಡುಗೊರೆಯಾಗಿ ನೀಡುವ ಮೂಲಕ ಮಕ್ಕಳಲ್ಲಿ ಸಾಹಿತ್ಯದ ಓದುವ ಅಭಿರುಚಿ ಹಾಗೂ ಮಕ್ಕಳಲ್ಲಿ ಸಾಹಿತ್ಯವನ್ನ ಕೃತಿಗಳನ್ನ ಓದುವಂತಹ ಪ್ರೇರಣೆಯನ್ನ ಪಾಲಕರು ಹಾಗೂ ಶಿಕ್ಷಕರು ಅವಶ್ಯಕವಾಗಿ ಮಾಡಬೇಕು ಅಂತ ಹೇಳ್ತಾ, ಇವತ್ತು
ನಾವು ಮಕ್ಕಳ ಸಾಹಿತ್ಯ 87ನೇ ಸರಣಿಯಲ್ಲಿ 87ನೇ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಇಂದಿನ ಸಾಹಿತ್ಯ ಕೃತಿ ಪರಿಚಯ ಕಾರ್ಯಕ್ರಮ ಸರಣಿಯನ್ನ ಮುಗಿಸ್ತಾ ಇದ್ದೇನೆ. ನಾಳೆ ಮತ್ತೊಂದು ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.